ಫ್ರೆಂಡ್ಸ್, ನಮ್ಮ ಪಕ್ಕದ ದೇಶ ಶ್ರೀಲಂಕಾ. ಸಾಕಷ್ಟು ವಿಚಾರಗಳನ್ನು ನಾವು ನಮ್ಮ ಪುರಾಣ ಇತಿಹಾಸಗಳಲ್ಲಿ ಕೂಡ ನಮಗೆ ಅವಿನಾಭಾವ ಸಂಬಂಧ ಇರುವಂಥ ಲಂಕಾ. ಈ ದೇಶ ಒಂದು ಸಾಕಷ್ಟು ಹಣ್ಣುಗಳ ನಾಡು. ಕೂಡ ಸಾಕಷ್ಟು ಹಣ್ಣುಗಳಿದ್ದೇವೆ. ನಮ್ಮ ಕರ್ನಾಟಕದಲ್ಲಿ ಬೆಳಿಬಹುದಾದಂಥ ಉತ್ತಮ ಹಣ್ಣುಗಳು ಅಲ್ಲಿ ಕೂಡ ಇದ್ದಾವೆ. ಅವುಗಳನ್ನು ನಾವು ನಮ್ಮ ದೇಶದಲ್ಲಿ ಬೆಳೆಸುವಂಥ ಪ್ರಯತ್ನವನ್ನು ಮಾಡೋಣ. ನಿಮಗೆ ಹೊಸ ಹೊಸ ಶ್ರೀಲಂಕಾದ ಹಣ್ಣುಗಳನ್ನು ಒಂದಷ್ಟು ತೋರಿಸ್ಲಿಕ್ಕಿದ್ದೇವೆ. ಹಿಂದಕ್ಕೆ ಮತ್ತೊಂದು ಹೊಸ ಹಣ್ಣಿನ ನೇರ ಶ್ರೀಲಂಕಾದಿಂದ ನಾವು ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ. ನಮಸ್ಕಾರ ವೀಕ್ಷಕರೇ, ಬಳಂಜ ಫಾರ್ಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪುಟಾಣಿ ಹಣ್ಣುಗಳನ್ನು ನಾನು ತೋರಿಸ್ತಾ ಇದ್ದೇನೆ. ಇಲ್ಲಿ ದೊಡ್ಡ ಮರ ಇದೆ, ಸುಮಾರು 50 ವರ್ಷಕ್ಕೂ ಮಿಕ್ಕಿ ಬೆಳೆದಂತಹ. ಇದು ಚಿಕ್ಕು ಕುಟುಂಬದ ಹಣ್ಣು, ಸಪೋಟೇಸಿಯೇ ಕುಟುಂಬದ ಹಣ್ಣು. ಪೌಟೇರಿಯಾ ಮಲ್ಟಿಫ್ಲೋರಾ ಅಂತ ಹೇಳ್ತಾರೆ. ಬುಲ್ಲಿ ಫ್ರೂಟ್ ಚಿಕ್ಕು ಹಣ್ಣು ಇದೆಯಲ್ಲ, ನಮ್ಮ ಸಪೋಟ ಎಗ್ ಫ್ರೂಟೆಲ್ಲ ಇದೆಯಲ್ಲ, ಅದೇ ಫ್ಯಾಮಿಲಿಯ ಒಂದು ಹಣ್ಣು. ನೋಡಿ, ಸಾಕಷ್ಟು ಹಣ್ಣುಗಳನ್ನು ಇಲ್ಲಿ ಬಿದ್ದುಕೊಂಡು ಕಾಣ್ತದೆ ನಿಮಗೆ. ಇಲ್ಲಿ ನೋಡಿ, ಇದೆಲ್ಲವೂ ಕೂಡ ಇದು ಹಣ್ಣು, ಚಿಕ್ಕ ಹಣ್ಣು, ಆದರೆ ತುಂಬ ಟೇಸ್ಟಿಯಾಗಿರುವಂಥದ್ದು. ನೋಡ್ತೇನೆ ಹೇಗೆ ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು. ತುಂಬ ಸ್ವೀಟ್ ಆಗಿದೆ, ತುಂಬ ಸಾಫ್ಟ್ ಕೂಡ ಆಗಿದೆ. ಎಗ್ ಫ್ರೂಟ್ನ ಥರ ಇರಲ್ಲ. ಯಾವ ರೀತಿ ಅಂದರೆ ಒಂಥರ ಕ್ರಿಸ್ಪಿಯಾಗಿದೆ ಹಣ್ಣು, ತುಂಬ ಟೇಸ್ಟಿಯಾಗಿರೋಂಥ ಹಣ್ಣು. ಖಂಡಿತವಾಗಿಯೂ ಈ ಚಿಕ್ಕು ಕುಟುಂಬದ ನೋಡಿ, ಇದರ ಎಲೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಕಾಯಿ ಮೀಡಿಯನ್ನ ನೀವು ಕಾಣ್ಬೋದು. ಎಗ್ ಫ್ರೂಟ್ನಾಗೆ ಗಂಟಲು ಹಿಡ್ಕೊಂಡಾಗೇನು ಆಗೋದಿಲ್ಲ. ನೋಡಿ, ನಮ್ಮ ಲುಕುಮ ಅಲ್ಲಿ ಹಣ್ಣಿನ ಗಿಡ ಇದೆಯಲ್ಲ, ಇದು ಅಮೇರಿಕನ್, ಸೌತ್ ಅಮೇರಿಕನ್ ಫ್ರೂಟ್ ಇತ್ತು. ಇಲ್ಲಿ ನೋಡಿ, ಗಿಡಗಳ ಮೊಳಕೆ ಬಂದು ಗಿಡ ಆಗಿರುವಂಥದ್ದು. ಇಲ್ಲೆಲ್ಲ ಬಿಟ್ಕೊಂಡು ತುಂಬ ಸಾವಿರಾರು ಹಣ್ಣಾಗ್ತದೆ ನೋಡಿ. ಸಪೋಟೇಸಿಯೇ ಇದರ ಬೀಜ ಇದ್ದ ಹಾಗೇ ಇದೆ ನೋಡಿ, ತುಂಬ ಚಿಕ್ಕ ಚಿಕ್ಕ ಬೀಜಗಳನ್ನು ನಿಮಗೆ ಕಾಣಿಸ್ತಾ ಇದೆ ನೋಡಿ. ನಮ್ಮ ಎಗ್ ಫ್ರೂಟು ಮತ್ತು ಚಿಕ್ಕು ಬೀಜ ಎಲ್ಲ ಉಂಟಲ್ಲ, ಆ ಥರ ಕಾಣಿಸ್ಕೊಡುವಂಥದ್ದು ಹಣ್ಣುಗಳು ನೋಡಿ. ತುಂಬ ನೋಡಿ, ಸಾಫ್ಟ್ ಆ್ಯಂಡ್ ಸ್ವೀಟು, ತುಂಬ ಖುಷಿ ಆಗಿರುವಂಥ ಹಣ್ಣಿದು. ಖಂಡಿತವಾಗಿಯೂ ಕೂಡ ಒಳ್ಳೆ ಹಣ್ಣಿನ ಫಲಮಿತ್ರರ ಮನಸ್ಸೆಳೆಯುವಂಥ ಹಣ್ಣು. ನೀವು ಕೂಡ ಹಣ್ಣನ್ನು ನಾಟಿ ಮಾಡಿ ಟೇಸ್ಟ್ ನೋಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತೇವೆ. ಮುಂದೊಂದು ಹಣ್ಣೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.